ಹರಿಯಾಣದಲ್ಲಿ ಕಾಂಗ್ರೆಸ್ ನಾವೇನು ಸಮೀಕ್ಷೆ ಮೇಲೆ ನಾವು ನಂಬಿರಲಿಲ್ಲ. ನಮಗೆ ಜನ ಮತ ಕೊಡ್ತಾರೆ, ಮತದಾರರು ಮತ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು. ಖಂಡಿತ ಅಬ್ಸಲ್ಯೂಟ್ ಮೆಜಾರಿಟಿ 50 ಸೀಟ್ ಬರ್ತಾರೆ ಅನ್ನೋದು ನಮಗೆಲ್ಲ ನಂಬಿಕೆ ಇತ್ತು. ಸೊ ಆ ನಂಬಿಕೆ ವಿರುದ್ಧವಾಗಿ ಮತ ಬಂದಿದೆ. ಕಾಶ್ಮೀರಲ್ಲಿ, ಜಮ್ಮು ಕಾಶ್ಮೀರಲ್ಲಿ ಆತ್ಮವಿಶ್ವಾಸ ಇತ್ತು, ನಮ್ಮ ಇಂಡಿಯಾ ಅಲೈನ್ಸ್ ಬಂದೇ ಬರ್ತದೆ ಅಂತೇಳಿ. ಆ ಪ್ರಕಾರ ಬಂದಿದೆ. ಭಾಳ ವರ್ಷ ಆದಮೇಲೆ ಎಲೆಕ್ಷನಲ್ಲಿ ಮಾಡಿದ್ರು. ಸೊ ಪ್ರಜಾಪ್ರಭುತ್ವ ಅಲ್ಲಿ ಉಳ್ಕೊಂಡಿದೆ. ಮತದಾರರು ಪ್ರಜಾಪ್ರಭುತ್ವನ ಉಳಿಸಿದ್ದಾರೆ. ಇಲ್ಲೇನು ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಮ್ಮ ಪಾರ್ಟಿಯವರು ಪರಿಶೀಲನೆ ಮಾಡ್ತಾರೆ. ನಮಗೆಲ್ಲ ಅದೊಂದು ಪಾಠ. ಆ ತೀರ್ಪು ನಾವೆಲ್ಲ ಭಾಳ ಎಚ್ಚರಿಕೆಯಿಂದ ಮುಂದಕ್ಕೆ ಕೇಳಬೇಕು. ಆ ದಿಕ್ಕಲ್ಲಿ ನಮ್ಮ ಪಾರ್ಟಿಯವರು ಬೆಳಗ್ಗೆ ಸಾಯಂಕಾಲ, ಏಕೆಂದರೆ ದೆಹಲಿಗೆ ಸಮೀಪವಾದಂಥ ರಾಜಕೀಯವಾದ ಸ್ಟೇಟ್ ಅದು, ಅಭಿವೃದ್ಧಿ ಸ್ಟೇಟ್ ಅದು, ರೈತರಿಗೂ ಕೂಡ ಭಾಳ ಹೆಚ್ಚಿಗೆ ಆದ್ಯತೆ ಕೊಡುವಂಥ ಒಂದು ರಾಜ್ಯ. ಸೊ ತೊಂದರೆ ಆಗಿದೆ. ಅದನ್ನು ಮತದಾರ ತೀರ್ಪನ್ನು ಒಪ್ಪಲೇಬೇಕು. ನಾನು ಎಕ್ಸಿಟ್ ಪೋಲ್ನ ಅವತ್ತು ನಂಬಿಲ್ಲ, ಇವತ್ತು ನಂಬಿಲ್ಲ, ಮುಂದಕ್ಕೂ ನಂಬಿಲ್ಲ. ಎಕ್ಸಿಟ್ ಪೋಲ್ ಬಗ್ಗೆ ನಾನು ನನ್ನದೇ ಆದಂಥ ಅನುಭವ ಆಗಿದೆ. ನಮ್ಮ ರಾಜ್ಯದಲ್ಲೂ ಎಕ್ಸಿಟ್ ಪೋಲ್ ಒಂಥರ ಇತ್ತು, ಪಾರ್ಲಿಮೆಂಟಲ್ಲಿ ನಮ್ಮ ಎಕ್ಸಿಟ್ ಪೋಲ್ ಒಂಥರ ಇತ್ತು. ಸರ್ ನನಗೆ ಎಕ್ಸಿಟ್ ಪೋಲ್ ಯಾಕೆಂದರೆ ನಿಮ್ಮ ಸ್ಯಾಂಪಲ್ ಸರ್ವೆ ಇದೆಯಲ್ಲ, ಎಕ್ಸಿಟ್ ಪೋಲು ದಿಕ್ಸೂಚಿ ಅಂತ ನಾನು ಹೇಳುತ್ತೇನೆ.